ನಾನು ರಾಯರ್ ಎಸ್ಟೇಟ್ ಅಂತ ನಮ್ಮ ಜಾಗ ಇರೋದ್ರ ಪಕ್ಕ ನಮ್ಮ ಪರಿಚಿತರ ಮನೆಗೆ ಬಂದಿದ್ದೀನಿ. ಅವ್ರ ಮನೇಲಿ ಕೆಲವೊಂದು ನೋಡಿದ್ದನ್ನ ನಿಮಗೂ ತೋರಿಸ್ಬೇಕು ಅಂತ ಇಷ್ಟ ಆಯ್ತು. ಇದನ್ನ ಗೋಬರ್ ಗ್ಯಾಸ್ ಅಂತ ಮಾಡಿದ್ದಾರೆ. ಸಗಣಿ ಹಸು ಕಟ್ಟಿದ್ದಾರೆ, ಸಗಣಿಯಿಂದ ಗೊಬ್ಬರ ಮಾಡಿ. ಮತ್ತೆ ಇವ್ರ ಮನೇಲಿ ಗ್ಯಾಸ್ ಕೂಡ ಗೋಬರ್ ಗ್ಯಾಸ್ ಇಂದೆ ಅಲ್ವಾ ಅಮ್ಮ? ಹೌದು. ಐಶ್ವರ್ಯ ಅಂತ ಇಲ್ಲಿ ಹುಡುಗಿ ನಂದು ವಿಡಿಯೋ ಮಾಡ್ತಾ ಇದ್ದಾಳೆ. ನೀನು ಬಾ ಅಂತಂದ್ರೆ ಇಲ್ಲ ನನ್ಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತಿದ್ದಾಳೆ. BCom ಓದೋ ಹುಡುಗಿ. ವೆರಿ ಗುಡ್ ಅನ್ಕೊಂಡೆ. ಇಲ್ಲಿ ಹಸುಗಳನ್ನ ಕಟ್ಟಿ ಇವರು ಸೋಮನಹಳ್ಳಿ ಮಿಲ್ಕ್ ಡೈರಿಗೆ ಎಲ್ಲ ಹಾಲುಗಳನ್ನ ಹಾಕೋದು ಇವರು ಉದ್ಯೋಗ. ಇಲ್ಲಿ ನೀರಿನ ತೊಟ್ಟಿ, ಇದು ಗ್ರಾಮ ಪಂಚಾಯತಿ ಆದ್ರಿಂದ ಇವ್ರಿಗೆಲ್ಲ ಕಿರು ನೀರು ಸರಬರಾಜು ಯೋಜನೆ ಅಂತ. ಇವನ್ನೆಲ್ಲ ನೋಡಿದ್ರೆ ನಂಗೆ ಬಹಳ ಖುಷಿ ಆಗುತ್ತೆ. ಆಮೇಲೆ ಗಂಗೆ, ಮನೆ ಮನೆಗೆ ಗಂಗೆ ಅಂತ ನಲ್ಲಿ. ಆಮೇಲೆ ಇದು ಸುಮಾರು 100 ವರ್ಷದ ಹಿಂದಿನ ಮನೆ ಅಂತೆ. ಇದ್ರ ಎದುರುಗಡೆ ಇವ್ರು ಹೊಸ ಮನೆಗಳನ್ನ ಕಟ್ಕೊಂಡು ವಾಸವಾಗಿದ್ದಾರೆ. ಇದರಲ್ಲಿ ಎಲ್ಲ ಸ್ನಾನದ ಮನೆ, ಕೊಟ್ಟಿಗೆ ಮನೆ ಎಲ್ಲಾನು ಮಾಡಿದ್ದಾರೆ. ಈ ಗಿಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಮನಿ ಪ್ಲಾಂಟ್, ಅದು ಮನಿ ಪ್ಲಾಂಟ್ ಇಷ್ಟು ಅಗ್ಲಗ್ಲ ಮನಿ. ಆಮೇಲೆ ಈ ಬದನೆಕಾಯಿ ಗಿಡನು ನನಗೆ ಬಹಳ ಖುಷಿ ಆಯ್ತು. ಗಿಡದಲ್ಲಿ ಬದನೆಕಾಯಿ ನೋಡೋದೇ ಆನಂದ ಅಲ್ವಾ? ನೋಡಿ, ತೆಕ್ಕೊಳಮ್ಮ ಐಶ್ವರ್ಯ. ಆಮೇಲೆ ಐಶ್ವರ್ಯ ಅವ್ರ ತಾಯಿ ಅಕ್ಕಿನ ತೊಳೆದು ಬಸದು ಒಣಗಿಸಿ ಮಿಷನ್ಗೆ ಹಾಕಿ ರೊಟ್ಟಿ ಮಾಡ್ತಾರೆ. ನಾವು ನೀವೆಲ್ಲ ಏನ್ ಮಾಡ್ತಾ ಇದೀವಿ ಅಂತ ಪ್ಯಾಕೆಟ್ ತಂದ್ರೆ ಅದೇ ಖರ್ಚಾಗಲ್ಲ. ಇಂಥ ಕಾಲದಲ್ಲೂ ಸಹ ಎಷ್ಟು ಚೆನ್ನಾಗಿ ಒಣಗಾಕಿದ್ದಾರೆ. ನಮ್ಮ ಅಜ್ಜಿ ನಮ್ಮಮ್ಮ ಮಾಡ್ತಾ ಇದ್ದಿದ್ದು ನೆನಪಿಗೆ ಬರುತ್ತೆ. ಇಲ್ಲಿ ಮನೆ ಮನೆ ಗಂಗೆ ಅಂತ ಹೇಳಿದ್ನಲ್ಲ, ಇದು ಪ್ರತಿ ಮನೆಗೂ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಕೆಲವರು ಮನೆಗಳಲ್ಲಿ ಇದ್ದಾರೆ, ಕೆಲವು ಮನೆಗಳಲ್ಲಿ ಇಲ್ಲ. ಹೀಗೆ ಮುಂದೆ ಬಂದ್ರೆ ಇವರು ಮತ್ತೆ ಅಪ್ಡೇಟ್ ಮನೆಗಳನ್ನ, ಹೊಸ ಹೊಸ ಮನೆಗಳನ್ನ ಕಟ್ಕೊಂಡಿದ್ದಾರೆ. ಹಾಗೆ ಬಾ, ಇದಕ್ಕೆ ರಾಯಲ್ ಗಬ್ಬಿ ಅಂತಿದ್ರು, ಈಗ ರಾಯಲ್ ಎಸ್ಟೇಟ್ ಅಂತ ಮಾಡರ್ನ್ ಆಗಿ ಕರೀತಾ ಇದ್ದಾರೆ. ಇದು ನಮ್ಮ ತೋಟದ ಪಕ್ಕದ ಹಳ್ಳಿ. ತುಳಸಿ, ಇಲ್ಲಿ ಬೆಕ್ಕಗಳೇ ಇದೆ, ನಾಯಿ ಇದೆ, ಬೆಕ್ಕಿನ ಮರಿತು ಬೆಕ್ಕು ಎಷ್ಟು ಚೆನ್ನಾಗಿ ಮಲ್ಕೊಂಡಿದೆ. ಕೊಡು. ಅಲ್ಲಿ ಹಸು ಇದೆ. ಇವಳು ಐಶ್ವರ್ಯ. ಓಕೆ, ನೈಸ್ ಟು ಮೀಟ್ ಯು ಆಲ್. ಇಲ್ಲಿ ನನಗೆ ಇಷ್ಟು ದಿವಸ ಆದ್ಮೇಲೂ ಎಳ್ಳು ಕೊಟ್ಟಿದ್ದಾರೆ, ಬೇಲ್ಡ್ ಹಣ್ಣು ಕೊಟ್ಟಿದ್ದಾರೆ, ಹೆರಳಿಕಾಯಿ ಕೊಟ್ಟಿದ್ದಾರೆ. ಈ ತೋಟದ ಸಿರಿ ಸಪೋಟಾನ ಕೊಟ್ಟಿದ್ದಾರೆ. ಇಲ್ಲಿ ಹಣ್ಣುಗಳ ರುಚಿನೇ ರುಚಿ ಅಂತ ನಿಮಗೆ ತಿಳಿಸಕ್ಕೆ ಇಷ್ಟಪಡ್ತೀನಿ. ನನ್ನ ಯೂಟ್ಯೂಬ್ ಲಿಂಕನ್ನು ವಾಚ್ ಮಾಡೋರಿಗೆಲ್ಲರಿಗೂ ಸಹ ಧನ್ಯವಾದಗಳು.